ಹಲೋ ಪ್ರಿಯ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಹುಟ್ಟಿದ ವಾರಕ್ಕೆ ಅಥವಾ ಜನ್ಮ ವಾರಕ್ಕೆ ಅನುಗುಣವಾಗಿ ಸ್ತ್ರೀ ಮತ್ತು ಪುರುಷರ ಗುಣ ಸ್ವಭಾವ ಮತ್ತು ಲಕ್ಷಣಗಳನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಈಗ ಮೊದಲನೆಯದಾಗಿ ಭಾನುವಾರ ಹುಟ್ಟಿರುವಂಥ ಮಹಿಳೆ ಅಥವಾ ಪುರುಷರ ಗುಣಲಕ್ಷಣಗಳು, ಅಂದರೆ ಯಾವ ವಾರ ಹುಟ್ಟಿದರೆ ಯಾವ ರೀತಿ ಫಲಗಳು ಇರುತ್ತೆ ಅಂತ ನೋಡೋಣ ಬನ್ನಿ. ಭಾನುವಾರಕ್ಕೆ 1 ಹಾಗೂ 4 ಸಂಖ್ಯೆ ಅನ್ವಯಿಸುತ್ತೆ. ಈ ಸಂಖ್ಯೆಗೆ ಸೂರ್ಯ ಅಧಿಪತಿಯಾಗಿರ್ತಾರೆ. ಇವರಿಗೆ 1, 10, 19, 28 ಅಥವಾ 4, 13, 22, 31ನೇ ತಾರೀಕುಗಳಲ್ಲಿ ಇವರೇನಾದರೂ ಹುಟ್ಟಿದಾದರೆ, ಅದರಲ್ಲೂ ಭಾನುವಾರ ಇವರೇನಾದರೂ ಹುಟ್ಟಿದರೆ ಹೆಚ್ಚಿನ ಪ್ರಭಾವ ಇರುತ್ತೆ. ಮತ್ತು ಈ ವಾರದ ದಿನ ಇವರೇನಾದರೂ ಹುಟ್ಟಿದರೆ ಇವರಿಗೆ ಆತ್ಮವಿಶ್ವಾಸ, ಛಲ, ವಿದ್ಯೆ ಮತ್ತು ಎಲ್ಲ ಕೆಲಸಗಳಲ್ಲಿ ಆಸಕ್ತಿ ಮತ್ತು ಕಾರ್ಯದಕ್ಷತೆ, ಸರಿಯಾದ ದಾರಿಯಲ್ಲಿ ಪ್ರಯಾಣ ಮಾಡುವ ಅಭ್ಯಾಸ ಇವರಿಗಿರುತ್ತೆ. ಇವರು ಚೆನ್ನಾಗಿ ಓದ್ತಾರೆ ಮತ್ತು ಉದ್ಯೋಗವನ್ನು ಸಹ ಚೆನ್ನಾಗೇ ಮಾಡ್ತಾರೆ. ಅಧಿಕಾರನೂ ಇವರಿಗೆ ಲಭಿಸುತ್ತೆ. ಇವರು ಅನ್ಯರ ಮೇಲೆ ಅಧಿಕಾರ ಚಲಾಯಿಸುತ್ತಾರೆ. ಇವರಿಗೆ ಹೆಚ್ಚು ಜನರೊಂದಿಗೆ ಪರಿಚಯ ಇರುತ್ತೆ. ತುಂಬ ಜನಕ್ಕೆ ಇವರು ಸಹಾಯ ಮಾಡ್ತಾರೆ ಮತ್ತು ಗುರುತಿಸ್ಕೊಳ್ತಾರೆ. ಇವ್ರದ್ದು ಒಳ್ಳೆಯ ಸ್ವಭಾವ. ಇವರು ಶಿಸ್ತುಬದ್ಧತೆಗೆ ತುಂಬ ಬೆಲೆ ಕೊಡ್ತಾರೆ. ಮತ್ತು ಇವರು ಯಾವುದೇ ಕೆಲಸದಲ್ಲೂ ಮೈಗಳ್ತನ ಮಾಡೋದಿಲ್ಲ. ಇವರು ಶುರು ಮಾಡಿದಂಥ ಎಲ್ಲ ಕೆಲಸಗಳನ್ನು ಪೂರ್ತಿ ಮಾಡ್ತಾರೆ. ಇವರಿಗೆ ಒಳ್ಳೆಯ ಮಕ್ಕಳಿರ್ತಾರೆ ಮತ್ತು ಇವರು 10 ಜನರಲ್ಲಿ ಒಳ್ಳೆಯ ಹೆಸರನ್ನು ಸಹ ಗಳಿಸ್ತಾರೆ. ಇವರಿಗೆ ಅಂಗೈಯಲ್ಲಿ ಸೂರ್ಯಸ್ಥಾನ ಚೆನ್ನಾಗಿದ್ದರೆ ಫಲಗಳು ಸಹ ಚೆನ್ನಾಗಿರ್ತವೆ. ಇನ್ನು ಸೋಮವಾರದ ಸಂಖ್ಯೆ 2. ಸೋಮವಾರಕ್ಕೆ ಚಂದ್ರ ಅಧಿಪತಿಯಾಗಿರ್ತಾರೆ. 2, 11, 20, 29ನೇ ದಿನಾಂಕಗಳಲ್ಲಿ, ಅಂದರೆ ಸೋಮವಾರದಂದು ಇವರೇನಾದರೂ ಹುಟ್ಟಿದರೆ ಈ ವಾರದಲ್ಲಿ ಜನಿಸಿದಂಥ ಮಹಿಳೆ ಅಥವಾ ಪುರುಷರಿಗೆ ಅಂದವಾಗಿರ್ತಾರೆ, ತುಂಬ ನಾಜೂಕಾಗಿರ್ತಾರೆ. ಇವರು ಒಳ್ಳೆಯ ಬುದ್ಧಿ, ತಿಳುವಳಿಕೆ ಮತ್ತು ಆಲೋಚನಾ ಶಕ್ತಿ, ಗ್ರಹಿಸುವಂಥ ಶಕ್ತಿ ತುಂಬಾ ಇರುತ್ತೆ. ಮತ್ತು ಇವರು ಯಾವಾಗಲೂ ಯಾವುದೋ ಒಂದು ಆಲೋಚನೆಗಳಲ್ಲಿ ಮುಳುಗಿರ್ತಾರೆ ಮತ್ತು ಸುಂದರ ಕನಸುಗಳನ್ನು ಕಾಣ್ತಾರೆ. ಅಂದವಾಗಿರಬೇಕು ಅಂದ್ಕೊಳ್ತಾರೆ. ಜೀವನದಲ್ಲಿ ತುಂಬ ಸುಖವಾಗಿರಬೇಕು ಅಂತ ಅಂದ್ಕೊಳ್ತಾರೆ. ಇವ್ರದ್ದು ಒಳ್ಳೆಯ ಗುಣ, ಪ್ರೀತಿಸ್ತಾರೆ, ಎಲ್ಲರನ್ನೂ ಪ್ರೀತಿಸ್ತಾರೆ ಮತ್ತು ಪ್ರೀತಿಗೆ ಒಳ್ಳೆಯತನಕ್ಕೆ ತುಂಬ ಬೇಗ ಮರಳಾಗ್ತಾರೆ. ಇನ್ನು ಇವರಿಗೆ ಪ್ರೇಮ ವಿವಾಹ ಆಗ್ಬೋದು ಮತ್ತು ಹೊಂದ್ಕೊಂಡು ಹೋದ್ರೇ ಇವರ ವೈವಾಹಿಕ ಜೀವನ ತುಂಬ ಚೆನ್ನಾಗಿರುತ್ತೆ. ಇವರು ದೃಢ ನಿರ್ಣಯಗಳನ್ನು ತೆಗೆದುಕೊಂಡ್ರೆ ಇವರ ಬದುಕು ತುಂಬಾ ಚೆನ್ನಾಗಿರುತ್ತೆ ಮತ್ತು ಚೆನ್ನಾಗಿ ಸಂಪಾದನೆ ಮಾಡ್ತಾರೆ. ಮತ್ತು ಇವರ ಅಂಗೈಯಲ್ಲಿ ಚಂದ್ರಸ್ಥಾನ ಚೆನ್ನಾಗಿದ್ದರೆ ಇವರಿಗೆ ಒಳ್ಳೊಳ್ಳೆ ಫಲಗಳು ಇರುತ್ತೆ. ಇನ್ನು ಮಂಗಳವಾರಕ್ಕೆ ಸಂಖ್ಯೆ 9. ಮಂಗಳವಾರಕ್ಕೆ ಕುಜ ಅಧಿಪತಿಯಾಗಿರ್ತಾರೆ. ಇನ್ನು ಮಂಗಳವಾರ ಈ ಡೇಟಲ್ಲಿ ಏನಾದರೂ ಇವರು ಹುಟ್ಟಿದರೆ, ಅಂದರೆ 9, 15, 27ನೇ ತಾರೀಕುಗಳಲ್ಲಿ ಇವರೇನಾದರೂ ಹುಟ್ಟಿದರೆ ತುಂಬಾ ಒಳ್ಳೆಯದು. ಈ ಮಂಗಳವಾರ ಹುಟ್ಟಿದವರಿಗೆ ಆತ್ಮವಿಶ್ವಾಸ ಮತ್ತು ಕೋಪ, ಹಠ, ದುಡುಕು ಸ್ವಭಾವ ಹೆಚ್ಚು. ಸೋಲನ್ನು ಯಾವುದೇ ಕಾರಣಕ್ಕೂ ಇವರು ಒಪ್ಕೊಳ್ಳೋದಿಲ್ಲ. ಇನ್ನು ಟೀಕೆಯನ್ನು ಸಹಿಸೋದೇ ಇಲ್ಲ. ಯಾವುದರಲ್ಲೂ ಸಹ ಇವರು ರಾಜಿ ಆಗೋದಿಲ್ಲ. ಇವರದ್ದು ಹೋರಾಟದ ಸ್ವಭಾವ ಆಗಿರುತ್ತೆ. ಅಂದ್ಕೊಂಡಿದ್ದನ್ನು ಸಾಧಿಸ್ತಾರೆ. ಇನ್ನು ಹಿಡಿದಿರುವಂಥ ಕೆಲಸ ಮುಗಿಯೋ ತನಕ ಯಾವುದೇ ಕಾರಣಕ್ಕೂ ಕೈ ಬಿಡೋದಿಲ್ಲ. ಎಲ್ಲವನ್ನು ಧಿಕ್ಕರಿಸಿ ನಿಲ್ಲುವ ಧೈರ್ಯ ಇವರದ್ದು. ವಿದ್ಯಾವಂತರಾಗಿರ್ತಾರೆ, ಉದ್ಯೋಗ ಮಾಡ್ತಾರೆ ಮತ್ತು ಚೆನ್ನಾಗಿಯೇ ಸಂಪಾದಿಸ್ತಾರೆ. ವ್ಯಾಪಾರದಲ್ಲಿ ಮತ್ತು ರಾಜಕೀಯದಲ್ಲಿ ಕೂಡ ಮಿಂಚುತ್ತಾರೆ. ಗುರುವಾರ ಹುಟ್ಟಿದವರಿಗೆ ಗುರುವಾರದ ಸಂಖ್ಯೆ 3 ಆಗಿರುತ್ತೆ. ಈ ಗುರುವಾರಕ್ಕೆ ಅಧಿಪತಿ ಗುರು ಆಗಿರ್ತಾರೆ. ಇವರು 3, 12, 21 ಮತ್ತು 31ನೇ ತಾರೀಕಿನಲ್ಲಿ ಏನಾದರೂ ಹುಟ್ಟಿದರೆ ತುಂಬ ಒಳ್ಳೆಯದು. ಅದರಲ್ಲೂ ಗುರುವಾರ ಏನಾದರೂ ಇವರು ಹುಟ್ಟಿದರೆ ತುಂಬಾ ಒಳ್ಳೆಯದು. ಇವ್ರಿಗೆ ಗುರು ಜಾತಕದವರು ಅಂತಲೇ ಹೇಳ್ತಾರೆ. ಇವರಿಗೆ ಸಾಧಿಸುವ ಹಠ ಮತ್ತು ಪ್ರೀತಿ, ಭಕ್ತಿ ಮತ್ತು ತುಂಬ ಒಳ್ಳೆಯ ಗುಣಗಳಿರುತ್ತೆ. ಅಭಿವೃದ್ಧಿ ಹೊಂದಿರ್ತಾರೆ ಎಲ್ಲದರಲ್ಲೂ ಸಹ. ಇವ್ರನ್ನ ನಂಬಿದವರಿಗೆ ಯಾವತ್ತೂ ಇವರು ಸಹಾಯ ಮಾಡದೇ ಇರುವಂಥವ್ರಲ್ಲ. ದೈವಾನುಗ್ರಹದಿಂದ ಇವರ ಜೀವನ 30ನೇ ವರ್ಷದಿಂದ ಚೆನ್ನಾಗಿರುತ್ತೆ. ನಂತರ ನೀವು ಅನಿವಾರ್ಯ ಪರಿಸ್ಥಿತಿಗಳಲ್ಲಿ ರಾಜಿ ಆಗುವುದನ್ನು ಸಹ ಕಲಿಬೇಕಾಗತ್ತೆ. ಇನ್ನೂ ಹೆಚ್ಚಾಗಿ ಹಳದಿ, ಬಂಗಾರದ ಬಣ್ಣದ ಉಡುಪುಗಳನ್ನು ನೀವು ಧರಿಸಿ. ಮತ್ತು ಇನ್ನೊಂದು ಮುಖ್ಯವಾದ ವಿಷಯ ಏನಪ್ಪ ಅಂದರೆ, ನಿಮ್ಮ ಸ್ವಂತ ಅಂದರೆ ಪರ್ಸ್ನಲ್ ವಿಷಯನ ಯಾವುದೇ ಕಾರಣಕ್ಕೂ ಬೇರೆಯವ್ರ ಹತ್ರ ಪ್ರಸ್ತಾಪ ಮಾಡಲಿಕ್ಕೆ ಹೋಗಲೇಬೇಡಿ. ನಿಮ್ಮ ಪರ್ಸ್ನಲ್ ವಿಷಯನ ಬೇರೆಯವ್ರ ಹತ್ರ ಯಾವುದೇ ಕಾರಣಕ್ಕೂ ಹೇಳಿದ್ರೆ ನೀವು ಒಂದಲ್ಲ ಒಂದು ರೀತಿ ತೊಂದರೆನ ಅನುಭವಿಸ್ಬೇಕಾಗತ್ತೆ. ಇನ್ನು ನೀವು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಸಾಧಿಸುವಂಥವರು.
ಸಾಧಿಸುವ ಸಾಮರ್ಥ್ಯ ನಿಮಗಿದೆ. ಧೈರ್ಯ ಮಾಡಬೇಕು ಅಷ್ಟೇ. ಇನ್ನು ಶುಕ್ರವಾರದ ಸಂಖ್ಯೆ 6 ಆಗಿರುತ್ತೆ. ಈ ಶುಕ್ರವಾರಕ್ಕೆ ಶುಕ್ರ ಅಧಿಪತಿಯಾಗಿರ್ತಾರೆ. ಇವರು 6, 15, 24ನೇ ತಾರೀಕುಗಳಲ್ಲಿ ಏನಾದರೂ ಹುಟ್ಟಿದ್ರೆ ತುಂಬ ಒಳ್ಳೆಯದು. ಈ ಶುಕ್ರವಾರದಂದು ಹುಟ್ಟಿದವರನ್ನು ಶುಕ್ರ ಜಾತಕದವರು ಅಂತಲೇ ಕರೀತಾರೆ. ಇವರು ಶ್ರೀಮಂತರ ಮನೆಯಲ್ಲೇ ಜಾಸ್ತಿ ಹುಟ್ಟುತ್ತಾರೆ. ಬಡತನದ ಮನೆಯಲ್ಲಿ ಹುಟ್ಟಿದರೂ ಸಹ ಶ್ರೀಮಂತಿಕೆಯಿಂದಲೇ ಇರಲು ಬಯಸ್ತಾರೆ. ಆ ರೀತಿಯೇ ಇರುತ್ತೆ ಇವರ ಗುಣ ಸ್ವಭಾವಗಳು. ಮತ್ತು ಇವರು ಸಂಗೀತ, ಸಾಹಿತ್ಯ ಮತ್ತು ಫ್ಯಾಷನ್ ಡಿಸೈನಿಂಗ್ ಮತ್ತು ಆಭರಣ ವ್ಯಾಪಾರ ಇವರಿಗೆ ಚೆನ್ನಾಗಿ ಕೂಡಿ ಬರುತ್ತೆ. ಮತ್ತು ಅಂದವಾಗಿರಬೇಕು ಅಂತಲೇ ಬಯಸ್ತಾರೆ. ಮತ್ತು ಇವರು ಸೌಂದರ್ಯ ಆರಾಧಕರು ಕೂಡ. ಇವರಿಗೆ ಪ್ರೇಮ ವಿವಾಹ ಆಗ್ಬೋದು, ಮತ್ತು ಪ್ರೀತಿಸಲ್ಪಡ್ತಾರೆ. ಪ್ರೀತಿಗಾಗಿ ಏನು ಬೇಕಾದರೂ ತ್ಯಾಗ ಮಾಡ್ತಾರೆ. ಇವರಿಗೆ ಇವರ ಎಲ್ಲ ಅಭಿಲಾಷೆಗಳನ್ನು ನೆರವೇರಿಸಿಕೊಳ್ಳುವಂಥ ಸಾಮರ್ಥ್ಯ ಇದೆ. ಮತ್ತು ಶ್ರೀಮಂತಿಕೆಯಲ್ಲಿ ಹುಟ್ಟಿ ಶ್ರೀಮಂತಿಕೆಯಲ್ಲಿ ಮುಳುಗಿ ತೇಲ್ತಾರೆ. ಇವರು ಈ ಪ್ರಪಂಚದಲ್ಲಿ ಸುಖಪಟ್ಟಂತೆ ಯಾವ ಜಾತಕದವರು ಇವರಂತೆ ಸುಖ ಪಡೋದಿಲ್ಲ. ಇವರ ಈ ಅಭ್ಯಾಸಗಳಿಗೆ ಹಾಳಾಗದಂತೆ ಇರೋದಕ್ಕೆ ಪ್ರಯತ್ನಿಸುವುದು ತುಂಬಾ ಉತ್ತಮ. ಇನ್ನು ಇವರು ಹೆಚ್ಚಾಗಿ ಶುಕ್ರವಾರದ ದಿನ ಲಕ್ಷ್ಮೀ ಪೂಜೆ ಮತ್ತು ಪ್ರಾರ್ಥನೆ ಮಾಡೋದನ್ನು ರೂಢಿಸ್ಕೊಳ್ಬೇಕಾಗತ್ತೆ. ಮತ್ತು ಇವರು 33ನೇ ವರ್ಷದಿಂದ ಇವರ ಜೀವನ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಶನಿವಾರ ಹುಟ್ಟಿದವರ ಗುಣ ಸ್ವಭಾವ ನೋಡೋಣ ಬನ್ನಿ. ಶನಿವಾರ ಸಂಖ್ಯೆ 8 ಆಗಿರುತ್ತೆ. ಈ ಶನಿವಾರಕ್ಕೆ ಶನಿ ಅಧಿಪತಿ. ಇವರು 8, 17, 28 ಈ ದಿನಾಂಕಗಳಲ್ಲಿ ಏನಾದರೂ ಇವರು ಹುಟ್ಟಿದ್ದೆ ಆದರೆ ತುಂಬಾ ಒಳ್ಳೆಯದಾಗಿರುತ್ತೆ. ಇವರು ಸಣ್ಣಗಿರ್ತಾರೆ ಮತ್ತು ತುಂಬ ನಾಜೂಕಾಗಿರ್ತಾರೆ ಮತ್ತು ತುಂಬ ವಿದ್ಯಾವಂತರು. ವಿದ್ಯೆ ಇವರಿಗೆ ಚೆನ್ನಾಗಿ ಕೂಡಿಬರುತ್ತೆ. ದೇವರಲ್ಲಿ ಭಕ್ತಿ ಹೆಚ್ಚು ಮತ್ತು ದೇವರ ಮೇಲೆ ನಂಬಿಕೆ ತುಂಬಾ ಜಾಸ್ತಿ. ಇವರು ನಂಬಿರುವಂಥ ದೈವಶಕ್ತಿಯೇ ಇವರನ್ನು ಜೀವನ ಪರ್ಯಂತನ ಕಾಪಾಡುತ್ತೆ. ಇನ್ನು ದೇವರ ಕೃಪೆಯಿಂದ ಇವರಿಗೆ 26ನೇ ವರ್ಷದಿಂದ ಜೀವನ ತುಂಬಾ ಚೆನ್ನಾಗಿರುತ್ತೆ. ಪ್ರತಿದಿನ ಇವರು ದೇವರ ಪ್ರಾರ್ಥನೆ ಮಾಡಬೇಕಾಗುತ್ತೆ ಮತ್ತು ಇವರ ಮಾತು ಚೆನ್ನಾಗಿ ಫಲಿಸುತ್ತೆ. ಇವರ ಹತ್ರ ಸಲಹೆ ತಗೊಂಡವರು ತುಂಬ ಚೆನ್ನಾಗಿರ್ತಾರೆ. ಮತ್ತು ಪ್ರತಿ ಕೆಲಸವನ್ನು ಆರಂಭಿಸುವುದಕ್ಕೆ ಮುಂಚೆ ದೇವರನ್ನು ಪ್ರಾರ್ಥಿಸುವುದನ್ನು ಇವರು ರೂಢಿ ಮಾಡಿಕೊಳ್ಬೇಕಾಗತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಜನ್ಮವಾರಕ್ಕೆ ಅನುಗುಣವಾಗಿ ಗುಣ ಮತ್ತು ಸ್ವಭಾವಗಳನ್ನು ಈ ಪುಟ್ಟ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ಸಿಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು.